ಇನ್ನು ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಮೈಸೂರಿಗೆ ಆಗಮಿಸಿದ್ರು ದಿಶಾ ಸಭೆಯಿಂದಾಗಿ. ಸೊ ಹಾಗಾಗಿ ಮೈಸೂರಿಗೆ ಆಗಮಿಸಿದ ಎಚ್.ಡಿ. ಕುಮಾರಸ್ವಾಮಿಗೆ ಒಂದು ರೀತಿಯಾಗಿ ಮುಜುಗರ ಉಂಟಾಯಿತು. ಕಾರಣ ಏನು ಗೊತ್ತಾ? ಒಂದು ಕಡೆ ದಿಶಾ ಸಭೆ ಇತ್ತು. ಆ ದಿಶಾ ಸಭೆಯಿಂದ ಶಾಸಕ ಜಿ.ಟಿ. ದೇವೇಗೌಡರು ದೂರ ಉಳ್ಕೊಂಡ್ಬಿಟ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಎರಡರ ಬಿಸಿ ತಟ್ಟಿದೆ. ಮುಜುಗರ ಆಗಿದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಸೊ ಹೀಗಾಗಿ ಮತ್ತೆ ಅಂತರ ಕಾಯ್ದುಕೊಂಡ್ರ ಸ್ವಪಕ್ಷದ ಶಾಸಕ ಜಿ.ಟಿ.ಡಿ. ಆಹ್ವಾನವಿದ್ರೂ ಕೂಡ ಸಭೆಗೆ ಬರಲಿಲ್ಲ ಜಿ.ಟಿ. ದೇವೇಗೌಡರು. ಅಲ್ಲಿಗೆ ಈ ಮುನಿಸು ಕಂಟಿನ್ಯೂ ಆಗ್ತಾ ಇದೆ. ಈ ಕಡೆ ಅನುದಾನ ತರೋಬಲ್ಲಿ ಕುಮಾರಸ್ವಾಮಿ ವಿಫಲ ಅಂತ ಕೈ ಕಿಡಿಕಾರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಒಂದು ಕಡೆ ಕಾಂಗ್ರೆಸ್ನ ಪ್ರತಿಭಟನೆಗೆ ಬಿಸಿ, ಮತ್ತೊಂದು ಕಡೆ ಈ ದಿಶಾ ಸಭೆಗೆ ಜಿ.ಟಿ. ದೇವೇಗೌಡರು ಬಂದಿಲ್ಲ. ಸೊ ಮುನಿಸು ಮುಂದುವರಿಕೆ ಆಗ್ತಾ ಇದೆ ಅನ್ನೋದು. ಸೊ ಎರಡೂ ವಿಚಾರದಲ್ಲೂ ಮುಜುಗರ ಆಗಿದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಸೂರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ ನಲ್ಲಿ. ಪ್ರೇಮ್ ಕುಮಾರ್, ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಸೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಕಡೆ ದಿಶಾ ಸಭೆ, ಈ ದಿಶಾ ಸಭೆಗೆ ಜಿ.ಟಿ. ದೇವೇಗೌಡರು ಬಂದಿಲ್ಲ. ಸೊ ಹಾಗಾಗಿ ಮುನಿಸು ಕಂಟಿನ್ಯೂ ಆಗ್ತಾ ಇದೆಯಾ, ಇನ್ನು ಎಲ್ಲವೂ ಸರಿ ಹೋಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಪ್ರತಿಭಟನೆಗೆ ಬಿಸಿ ಎರಡೂ ಕೂಡ ಆಗಿದ್ರಿಂದ ಇದರಿಂದ ಎರಡು ವಿಚಾರದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುಜುಗರ ಉಂಟಾಯಿತು ಅನ್ನೋದು ಚರ್ಚೆ. ಖಂಡಿತ ಶರತ್, ಏನು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಇಂದು ಮೈಸೂರಿಗೆ ದಿಶಾ ಸಭೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ದಿಶಾ ಸಭೆಯಲ್ಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಂತಹ ಜಿ.ಟಿ. ದೇವೇಗೌಡರು ಕೂಡ ಸಭೆಗೆ ಆಗಮಿಸಿರಲಿಲ್ಲ. ಅವರ ಪ್ರೋಟೋಕಾಲ್ ಪ್ರಕಾರವಾಗಿ ಅವ್ರಿಗೂ ಕೂಡ ಆಹ್ವಾನ ಇತ್ತು. ಆದ್ರೂ ಕೂಡ ಜಿ.ಟಿ. ದೇವೇಗೌಡರು ಕೂಡ ಕಾರ್ಯಕ್ರಮಕ್ಕೆ ಬರದೇ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರು ದಿಶಾ ಸಭೆಗೆ ಬರುತ್ತಿರುವಂತಹ ಮುಂಚಿತವಾಗಿ ಕೂಡ ಕೈ ಕಾರ್ಯಕರ್ತರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರತಿಭಟನೆಗೆ ಇಳಿದಿರುವಂತದ್ದು. ಏನು ಮೇಕೆದಾಟು ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಕೂಡ ಆಗ್ರಹಿಸಿ ಕೈ ಕಾರ್ಯಕರ್ತರು ಕೂಡ ಅಂದ್ರೆ ಜಿಲ್ಲಾ ಪಂಚಾಯತಿ ಸಭಾಂಗಣದ ಮುಂಭಾಗ ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು. ನಂತರ ಕುಮಾರಸ್ವಾಮಿ ಅವರು ಬರದ ಕೆಲ ಹೊತ್ತಿನಲ್ಲೇ ಕೂಡ ಪ್ರತಿಭಟನೆ ಜೋರಾದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ಕೂಡ ಅಲ್ಲಿಂದ ಕೈ ಕಾರ್ಯಕರ್ತರನ್ನ ಕೆಲವು ದೂರದಿಂದಷ್ಟೇ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟರು. ಅಲ್ಲೂ ಕೂಡ ಪ್ರತಿಭಟನೆ ಅಲ್ಲೂ ಕೂಡ ಮುಂದುವರಿಸಿದ್ರು. ಕೈ ಕಾರ್ಯಕರ್ತರು ಹಳೆ ಮೈಸೂರು ಭಾಗಕ್ಕೆ ಯಾವುದೇ ರೀತಿ ಅನುದಾನ ತಂದಿಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಅನುದಾನ ತರದೆ ಭರವಸೆಗಳು ಕೂಡ ಹಾಗೆ ಉಳ್ಕೊಂಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನ ಕೊಡಿಸಿಲ್ಲ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿದ್ರು. ಇವೆರಡೂ ಕೂಡ ಒಂದು ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದ್ ಕಡೆ ಮುಜುಗರವನ್ನ ಉಂಟು ಮಾಡಿದೆ ಅಂತ ಹೇಳ್ಬಹುದು. ಆದ್ರೆ ಕುಮಾರಸ್ವಾಮಿ ಅವರು ಹೇಳಿಕೆ ಪ್ರಕಾರವಾಗಿ ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರ ಮತ್ತೆ ಅಲಯನ್ಸ್ ಇರೋದ್ರಿಂದಾಗಿ ಕೇಂದ್ರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿನ ಸರ್ಕಾರವನ್ನು ಅವರ ಮನವೊಲಿಸುವಂತ ರೀತಿಯಲ್ಲಿ ಕೂಡ ಪ್ರಯತ್ನ ಪಟ್ಟರೆ ನಾನು 5 ನಿಮಿಷದಲ್ಲಿ ಕೇಂದ್ರ ಸರ್ಕಾರದಿಂದ ಅನುಮತಿ ತರ್ತೀನಿ, ಕಾಂಗ್ರೆಸ್ ಸರ್ಕಾರ ಅವರ ಪರ್ಮಿಷನ್ ಕೇಳಬೇಕು, ಅವರನ್ನ ಕೂಡ ಅನುಮತಿ ಪಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ನಾನು ಮೇಕೆದಾಟು ಯೋಜನೆ ಕೂಡ ಎಲ್ಲದಕ್ಕೂ ಕೂಡ ಅನುಮತಿ ತಂದು ಕೆಲಸವನ್ನ ಮಾಡಿಸ್ತೀನಿ ಅಂತ ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಪ್ರಶಾಂತ್, ಎಸ್, ಥ್ಯಾಂಕ್ ಯು ಪ್ರೇಮ್ ಡೀಟೇಲ್ಸ್ಗಾಗಿ.